ನಮಸ್ಕಾರ ಎಲ್ರಿಗೂ 2026ರ T20 ವರ್ಲ್ಡ್ ಕಪ್ ಫೆಬ್ರವರಿ 7ರಂದು ಸ್ಟಾರ್ಟ್ ಆಗ್ತದೆ ನೋಡ್ರಿ. ಹೀಗಾಗಿ ಪಾಕಿಸ್ತಾನ ಇವಾಗ ಭಾರತದ ವಿರುದ್ಧ ಪಂದ್ಯವನ್ನು ಆಡಲಾಗುವುದಿಲ್ಲ ಎಂದು ತಕರಾರು ತೆಗೆದೈತೆ ನೋಡ್ರಿ. ಆದರೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಫೆಬ್ರವರಿ 15ರಂದು ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯವನ್ನು ಪಾಕಿಸ್ತಾನ ತಂಡ ಆಡುವುದಿಲ್ಲ ಎಂದು ಹೇಳುತ್ತದೆ ನೋಡ್ರಿ. ಹೀಗಾಗಿ ICC ಏನ್ ಮಾಡಿದ್ರಿ, 48 ಗಂಟೆಗಳ ಕಾಲ ಗಡುವು ಕೊಟ್ಟದ್ರಿ. ಈ 48 ಗಂಟೆಗಳ ಒಳಗೆ ನೀವು ಆಡ್ಬೇಕು ಎಂದು ನಿರ್ಧಾರ ಮಾಡಿ ನಮ್ಗೆ ತಿಳಿಸಬೇಕು. ಇಲ್ಲ ಅಂದ್ರೆ ICCಯ ನಿಯಮಗಳನ್ನು ತಿರಸ್ಕರಿಸಿದ ಕಾರಣಕ್ಕಾಗಿ ನಿಮಗೆ ನಾವು ನಿಷೇಧವನ್ನು ಹೇರ್ತೀವಿ, ಜೊತೆಗೆ ನೀವು ನಷ್ಟವನ್ನು ಕೊಡ್ಬೇಕಾಗ್ತದ ಅಂತ ಹೇಳ್ಯದ್ ನೋಡ್ರಿ ICCಯು. ಹಾಗಾದ್ರೆ ಪಾಕಿಸ್ತಾನ ತನ್ನ ನಿರ್ಧಾರವನ್ನು ಬದಲಿಸ್ತದೇನು ಇಲ್ಲ ನೋಡಮ್ರಿ ನಾವೆಲ್ಲರೂ ಕಾದು. ಪಾಕಿಸ್ತಾನದ ವಿರುದ್ಧ 5 ಕಠಿಣ ಕ್ರಮಗಳನ್ನು ICC ತಗೋತದ ನೋಡ್ರಿ. ಆ 5 ಕಠಿಣ ಕ್ರಮಗಳು ಯಾವುದೆಂಬುದನ್ನು ನಾವು ನೋಡಮ್ರಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ರದ್ದಾದರೆ ಸುಮಾರು 4,500 ಕೋಟಿ ರೂಪಾಯಿ ನಷ್ಟ ಆಗ್ತದ ನೋಡಿ. ಯಾವ ರೀತಿ ನಷ್ಟ ಆಗ್ತದ ಮತ್ತು ICCಯು ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯ ಕಠಿಣ ಶಿಕ್ಷೆಯನ್ನು ತಗೋತದ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳಮ್ರಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಒಂದೇ ಒಂದು ಪಂದ್ಯ ನಡೀತದೆ ನೋಡ್ರಿ. ಆ ಒಂದೇ ಒಂದು ಪಂದ್ಯದಿಂದ ಸುಮಾರು 4,500 ಕೋಟಿ ರೂಪಾಯಿ ನಷ್ಟ ಆಗ್ತದ ನೋಡ್ರಿ. ಯಾವ ರೀತಿ ನಷ್ಟ ಆಗ್ತದಪ್ಪ ಅಂತಂದ್ರ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯವನ್ನು ರದ್ದಾದರೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ಒಂದೇ ಒಂದು ಪಂದ್ಯದ ಮೌಲ್ಯ ಸುಮಾರು 4,500 ಕೋಟಿ ರೂಪಾಯಿ ನೋಡ್ರಿ. ಬ್ರಾಡ್ಕಾಸ್ಟ್ ರೈಟ್ಸ್, ಜಾಹೀರಾತು, ಸ್ಪಾನ್ಸರ್ಶಿಪ್, ಟಿಕೆಟ್ ಮಾರಾಟ, ಇತರ ವಾಣಿಜ್ಯ ಚಟುವಟಿಕೆಗಳು ಸೇರಿದಂತೆ ಸುಮಾರು 4,500 ಕೋಟಿ ರೂಪಾಯಿ ನಷ್ಟ ಆಗ್ತದ ನೋಡ್ರಿ ಈ ಒಂದೇ ಒಂದು ಪಂದ್ಯದಿಂದ. ಯಾಕಂದ್ರ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಅಂತ ಹೈ ವೋಲ್ಟೇಜ್ ಪಂದ್ಯ ಇರ್ತದ ನೋಡ್ರಿ. ಈ ಪಂದ್ಯದ ಅವಧಿಯಲ್ಲಿ ಕೇವಲ 10 ಸೆಕೆಂಡ್ ನ ಜಾಹೀರಾತಿಗೆ ಸುಮಾರು 25ರಿಂದ 40 ಲಕ್ಷ ರೂಪಾಯಿ ನಷ್ಟ ಆಗ್ತದ ನೋಡ್ರಿ. ಒಂದು ವೇಳೆ ಈ ಪಂದ್ಯ ರದ್ದಾದರೆ ಪ್ರಸಾರಕ ಹಕ್ಕುದಾರರಾಗಿರುವ ಜಿಯೋ ಹಾಟ್‌ಸ್ಟಾರ್ ನಿರೀಕ್ಷೆ ಮಾಡಿದ್ದು 300 ಕೋಟಿ ರೂಪಾಯಿ. ಆದರೆ ಆ 300 ಕೋಟಿ ರೂಪಾಯಿಯನ್ನು PCB ಭರಿಸಬೇಕಾಗ್ತದೆ ನೋಡ್ರಿ, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್. ಈ ನಿಯಮವನ್ನು ICCಯು ಪಾಕಿಸ್ತಾನಕ್ಕೆ ಹೇರ್ತದೆ ನೋಡ್ರಿ. ಮೊದಲನೇ ಶಿಕ್ಷೆ ಏನಪ್ಪಾ ಅಂತಂದ್ರ T20 ವಿಶ್ವಕಪ್ ನಿಂದಲೇ ಪಾಕಿಸ್ತಾನ ತಂಡವನ್ನು ಹೊರಗೆ ಇಡುವುದು. ಎಸ್ ಹೌದ್ರಿ. ಒಪ್ಪಂದದ ಪ್ರಕಾರ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಪಂದ್ಯ ಆಡ್ಲೇಬೇಕು. ಒಂದು ವೇಳೆ ಪಂದ್ಯ ರದ್ದಾದರೆ ಪಾಕಿಸ್ತಾನ ತಂಡ ಇಡೀ ವಿಶ್ವಕಪ್ ನಿಂದಲೇ ಹೊರ ಬೀಳ್ತದೆ ನೋಡ್ರಿ. ಒಂದು ವೇಳೆ ಪಾಕಿಸ್ತಾನ ತಂಡ ವಿಶ್ವಕಪ್ ನಿಂದ ಹೊರಬಿದ್ದರೆ ಪಾಕಿಸ್ತಾನ ತಂಡದ ಜಾಗದಲ್ಲಿ ಉಗಾಂಡ ತಂಡವನ್ನು ICC ತರ್ತದ ನೋಡ್ರಿ. ವಾರ್ಷಿಕ ಅನುದಾನ ಸ್ಥಗಿತ. ಎಸ್ ಹೌದ್ರಿ. ICC ಕಡೆಯಿಂದ PCBಗೆ ಪ್ರತಿ ವರ್ಷ ವಾರ್ಷಿಕ ಆದಾಯವನ್ನು ನೀಡ್ತದ ನೋಡ್ರಿ, ಸುಮಾರು 280 ಕೋಟಿ ರೂಪಾಯಿ. ಈ 280 ಕೋಟಿ ರೂಪಾಯಿಯನ್ನು ಸ್ಥಗಿತಗೊಳಿಸ್ತದ ನೋಡ್ರಿ ICCಯು. ಜಿಯೋ ಸ್ಟಾರ್ ನಷ್ಟಕ್ಕೆ ದಂಡ ಪಾವತಿ ಮಾಡ್ಬೇಕಾಗ್ತದ್ರಿ ಪಾಕಿಸ್ತಾನ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಗಳ ಮಧ್ಯೆ ಬರುವ ಜಾಹೀರಾತಿನಿಂದ ಜಿಯೋ ಹಾಟ್‌ಸ್ಟಾರ್ ಸುಮಾರು 300 ಕೋಟಿ ರೂಪಾಯಿ ನಿರೀಕ್ಷೆ ಮಾಡಿದ್ರಿ. ಆ 300 ಕೋಟಿ ರೂಪಾಯಿಯನ್ನು ಏನ್ ಮಾಡ್ಬೇಕ್ರಿ, PCB ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಏನ್ ಮಾಡ್ಬೇಕ್ರಿ, ಭರಿಸಬೇಕಾಗ್ತದ ನೋಡ್ರಿ. ಈ ಶಿಕ್ಷೆಯನ್ನು ICC ಕೊಡ್ತದ್ರಿ ಪಾಕಿಸ್ತಾನ ತಂಡಕ್ಕೆ. PSLಗೆ ವಿದೇಶಿ ಆಟಗಾರರ ನಿಷೇಧ. PSL ಅಂದ್ರೆ ಪಾಕಿಸ್ತಾನ ಸೂಪರ್ ಲೀಗ್. ಎಸ್ ಹೌದ್ರಿ. ವಿದೇಶಿ ಆಟಗಾರರಿಗೆ ಭಾಗವಹಿಸದಂತೆ ICCಯು ತಡೆ ಹಿಡಿತದ ನೋಡ್ರಿ. ಹಿಂಗಾಗಿ PSL ತುಂಬಾನೇ ನಷ್ಟ ಅನುಭವಿಸ್ತದ ನೋಡ್ರಿ. ICC ಶ್ರೇಯಾಂಕ ಮತ್ತು WTC ಶ್ರೇಯಾಂಕದ ಮೇಲೆ ಹೊಡೆತ ಬೀಳ್ತದ ನೋಡ್ರಿ. ಈ ಪಾಕಿಸ್ತಾನದ ಮೊಂಡು ನಿರ್ಧಾರದಿಂದ ICC ಶ್ರೇಯಾಂಕ ಮತ್ತು WTC ಶ್ರೇಯಾಂಕದಲ್ಲಿ ಪಾಕಿಸ್ತಾನಕ್ಕೆ ಪಾತಾಳಕ್ಕೆ ತಳ್ಳಲು ICCಯು ಚಿಂತನೆ ಮಾಡ್ತದ ನೋಡ್ರಿ. ಕಾರಣ ಪಾಕಿಸ್ತಾನದ ಮೊಂಡು ನಿರ್ಧಾರಕ್ಕೆ ICCಯು ಈ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ ನೋಡ್ರಿ. ಯಾಕಂದ್ರೆ ಯಾವುದೇ ದ್ವಿಪಕ್ಷೀಯ ಸರಣಿ ಮತ್ತು ICCಯ ಟೂರ್ನಿಗಳನ್ನು ಪಾಕಿಸ್ತಾನ ಆಡುವುದಿಲ್ಲ. ಹಿಂಗಾಗಿ ಶ್ರೇಯಾಂಕದಲ್ಲಿ ಪಾಕಿಸ್ತಾನ ತುಂಬಾ ಪಾತಾಳಕ್ಕೆ ಕುಸಿತದ ನೋಡ್ರಿ. ಈ ಎಲ್ಲ ಕಾರಣದಿಂದ ಆದರೂ ಸಹ ಪಾಕಿಸ್ತಾನ ಏನ್ ಮಾಡ್ಬೇಕ್ರಿ, ಭಾರತದ ವಿರುದ್ಧ ಪಂದ್ಯ ಆಡ್ಲೇಬೇಕು ನೋಡ್ರಿ. ಒಂದ್ ವೇಳೆ ಆಡಿಲ್ಲ ಅಂದ್ರ ಈ 5 ದಂಡಗಳನ್ನು ಪಾಕಿಸ್ತಾನದ ಮೇಲೆ ICCಯು ಹೇರ್ತದ ನೋಡ್ರಿ. ಹಂಗಂದ್ರ ಪಾಕಿಸ್ತಾನ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಮ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.